सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नुमः। करकमलनिदर्शितात्ममुद्रः परिकलितोन्नतबर्हिबर्हचूडः इतरकरगृहीतवेत्रतोत्रः मम हृदि सन्निधिमातनोतु शौरिः। नारद उवाच ज्ञानेनात्मनि पश्यामि सर्वमेतत्तवानघे न विषादस्त्वया कार्यो हरिष्यन्ते करिष्यति। सूत उवाच क्षणमात्रेण तज्ज्ञात्वा वाक्यमौचे मुनीश्वरः। नारद उवाच शृणुष्वा बाले युगोऽयं दारुणः कलिः तेन लुप्तः सदाचारो योगमार्गस्तपांसि च जना अघासुरायन्ते शाठ्यदुष्कर्मकारिणः इह सन्तो विषीदन्ति प्रहृष्यन्ति ह्यसाधवः धत्ते धैर्यन्तु यो धीमान् स धीरः पण्डितोऽथवा अस्पृश्यानवलोकयेयं शेषभारकरीधरा वर्षे वर्षे क्रमाज्जाता मङ्गलं नापि दृश्यते न त्वामपि सुतैः साकं कोऽपि पश्यति साम्प्रतम् उपेक्षितानुरागान्धैः जर्जरत्वेन संस्थिता। वृन्दावनस्य संयोगात् पुनस्त्वं तरुणीनवा धन्यं वृन्दावनं तेन भक्तिर्नृत्यते यत्र च अत्रैमौ ग्राहकाभावात् न जरामपि मुञ्चतः किञ्चिदात्मसुखेनेह प्रसुप्तिर्मन्यते नयोः। भक्तिरुवाच कथं परीक्षिता राज्ञा स्थापितो ह्यशुचिः कलिः प्रवृत्ते तु कलौ सर्वसारः कुत्र गतो महान् करुणापरेण हरिणाप्यधर्मः कथमीक्ष्यते इमं मे संशयं छिन्धि त्वद्वाचा सुखितास्म्यहं। नारद उवाच यदि पृष्टस्त्वया बाले प्रेमतः श्रवणं कुरु सर्वं वक्ष्यामि ते भद्रे कश्मलं ते गमिष्यति। यदा मुकुन्दो भगवान् क्ष्मां त्यक्त्वा स्वपदं गतः तद्दिनात् कलिरायातः सर्वसाधनबाधकः दृष्टो दृग्विजये राज्ञा दीनवच्छरणं गतः न मया मारणीयोऽयं सारङ्ग इव सारभुक् यत्फलं नास्ति तपसा न योगेन समाधिना तत्फलं लभते सम्यक् कलौ केशवकीर्तनात्। एकाकारं कलिं दृष्ट्वा सारवत्सारनीरसं विष्णुरातस्थापितवान् कलिजानां सुखाय च कुकर्माचरणात् सारः सर्वतो निर्गतोऽधुना पदार्थाः संस्थिता भूमौ बीजहीनास्तुषा यथा विप्रैर्भागवती वार्ता गेहे गेहे जने जने कारिता कणलोभेन कथासारस्ततो गतः अत्युग्रभूरिकर्माणो नास्तिकारोरवाजनाः तेऽपि तिष्ठन्ति तीर्थेषु तीर्थसारस्ततो गतः कामक्रोधमहालोभतृष्णा व्याकुलचेतसः तेऽपि तिष्ठन्ति तपसि तपःसारस्ततो गतः मनसश्चाजयाल्लोभात् दम्भात् पाखण्डसंश्रयात् शास्त्रानभ्यसनाच्चैव ध्यानयोगफलं गतम्। ಶ್ರೀಕೃಷ್ಣಪರಂಜ್ಯೋತಿಷೇ ನಮಃ. ನಿನ್ನೆಯ ದಿವಸ ಭಕ್ತಿಯ ವ್ಯಥೆ ಹೇಗಿತ್ತೋ ತನ್ನ ಪುತ್ರರಾದಂತಹ ಜ್ಞಾನವೈರಾಗ್ಯಗಳು ಮುಪ್ಪನ್ನಪ್ಪಿ ಇನ್ನೇನು ಅಂತ್ಯಕಾಲ ಸಮೀಪಿಸಿದೆಯೋ ಎಂಬಂತೆ ದುರವಸ್ಥೆಯಲ್ಲಿ ಇದ್ದುವು. ಅರ್ಥಾತ್ ಕಲಿಯುಗದಲ್ಲಿ ಜ್ಞಾನವೈರಾಗ್ಯಗಳ ಸ್ಥಾನ ಏನಾಗಿದೆ ಎಂಬುದು ಆ ಪ್ರಸಂಗ ತಿಳಿಸುತ್ತೆ. ಕಲಿಯುಗದಲ್ಲಿ ಕೇಶವ ಭಕ್ತಿಯೊಂದೇ ಮುಕ್ತಿ ಸಾಧಕ, ಭಗವಂತನಲ್ಲಿ ಭಕ್ತಿಯೊಂದೇ ಕಲಿಯುಗದಲ್ಲಿ ಮೋಕ್ಷಕಾರಕವಾದದ್ದು ಎಂಬುದು ಅದರ ಅಭಿಪ್ರಾಯ. ಅದರಲ್ಲೂ ಭಕ್ತಿ ಎಲ್ಲೆಡೆಯೂ ಕೂಡ ಸಿಗುತ್ತೆ ಅನ್ನೋದು ಕಷ್ಟ. ಕಥಂಚಿತ್ ಭಕ್ತಿಯು ವೃಂದಾವನಕ್ಕೆ ಹೋಗಿದ್ದರಿಂದ ಯಾವ ನೆಲದಲ್ಲಿ ಸಾಕ್ಷಾತ್ ಭಗವಂತನೇ ತನ್ನ ಲೀಲಾವಿಲಾಸಗಳನ್ನು ಮಾಡಿದ್ನೋ ಆ ನೆಲದ ಪ್ರಭಾವದಿಂದ, ಆ ಭಗವದ್ ಧರ್ಮದ ಪ್ರಭಾವದಿಂದಾಗಿ ಭಕ್ತಿಯು ಮತ್ತೆ ಪುನರುಜ್ಜೀವಿತಗೊಂಡಿತ್ತು. ಆದರೆ ಭಗವಂತನೇ ಆಡಿದಂತಹ ಭೂಮಿಯಲ್ಲೂ ಕೂಡ ಕಲಿಯುಗದ ಪ್ರಭಾವ ಎಷ್ಟು ತೀವ್ರವಾಗಿದೆ ಅಂತ ಕೇಳಿದ್ರೆ ಜ್ಞಾನವೈರಾಗ್ಯಗಳು ಮತ್ತೆ ಪುನರುಜ್ಜೀವನಗೊಳ್ಳಕ್ಕಾಗಲಿಲ್ಲ. ಅಷ್ಟು ಕಠಿಣವಾಗಿದೆ ಪರಿಸ್ಥಿತಿ, ಕಲಿಯುಗದ ಒಂದು ಪರಿಸ್ಥಿತಿ. ಇಷ್ಟೆಲ್ಲ ಕೇಳಿದ ಮೇಲೆ ಯಾವ ಕಾರಣದಿಂದಾಗಿ ಜ್ಞಾನವೈರಾಗ್ಯಗಳಿಗೆ ಪ್ರಜ್ಞೆ ಬರ್ತಾ ಇಲ್ಲ ಎಂಬುದಾಗಿ ಭಕ್ತಿ ನಾರದ ಮಹರ್ಷಿಗಳನ್ನು ಕೇಳಿದಾಗ ತ್ರಿಕಾಲಜ್ಞಾನ ಸಂಪನ್ನರಾದಂತಹ ನಾರದರು ಹೇಳ್ತಾರೆ, ಜ್ಞಾನೇನಾತ್ಮನಿ ಪಶ್ಯಾಮಿ ಸರ್ವಮೇತತ್ತವಾನಘೆ. ಎಲ್ಲ ಈ ಭಕ್ತಿಯೇ, ನಿನ್ನ ವಿಷಯದಲ್ಲಿ ಏನೇನು ತೊಂದರೆ ಉಂಟಾಗಿದೆಯೋ ಅದೆಲ್ಲವನ್ನೂ ಕೂಡ ನಾನು ನನ್ನ ಹೃದಯದಲ್ಲಿ ಜ್ಞಾನಚಕ್ಷಸ್ಸಿನಿಂದ ಕಾಣುತ್ತಾ ಇದ್ದೇನೆ. ಕೇವಲ ಕಲ್ಪನೆಯಿಂದಾಗಲಿ ಮತ್ತೊಬ್ಬರು ಮಗದೊಬ್ಬರು ಹೇಳಿರುವಂತಹ ಮಾತನ್ನು ಕೇಳಿ ಆಗಲಿ ಒಂದು ವಿಷಯವನ್ನು ಪ್ರಮಾಣೀಕರಿಸ್ತಾ ಇಲ್ಲ.
ಒಂದು ವಿಷಯದ ಪ್ರಾಮಾಣ್ಯ ಯಾವಾಗ ಸಿದ್ಧವಾಗತ್ತಪ್ಪ ಅಂತ ಕೇಳಿದ್ರೆ ಜ್ಞಾನೇನಾತ್ಮನಿ ಪಶ್ಯಾಮಿ, ಜ್ಞಾನಚಕ್ಷುಸನಿಂದ ತನ್ನ ಹೃದಯದಲ್ಲಿ ಸತ್ಯವನ್ನು ಕಂಡಾಗ ಮಾತ್ರ ಆ ವಿಷಯದ ಪ್ರಾಮಾಣಿಕತೆ ಅನ್ನೋದು ಉಂಟಾಗುತ್ತೆ. ಹಾಗಾಗಿ ಜ್ಞಾನ ವೈರಾಗ್ಯಗಳಿಗೆ ಈ ರೀತಿಯಾದಂತಹ ಸ್ಥಿತಿಯ ಕಲಿಯುಗದಲ್ಲಿ ಉಂಟಾಗೋದಕ್ಕೆ ಏನು ಕಾರಣ ಅನ್ನೋದನ್ನು ನಾರದರು ತಮ್ಮ ಹೃದಯ ಭೂಮಿಕೆಯಲ್ಲಿ ಜ್ಞಾನಚಕ್ಷುಸಿನಿಂದ ಕಂಡು ನವಿಷಾದಸ್ತ್ವಯ ಕಾರ್ಯ, ಭಕ್ತಿ ದುಃಖ ಪಡಬೇಡ ಅಮ್ಮ, ದುಃಖ ಪಡುವಂಥ ಕಾಲವಲ್ಲ ಇದು. ಹರಿಷ್ಯಂತೆ ಕರಿಷ್ಯತಿ, ಹರಿ ಭಗವಂತ ನಿನಗೆ ಶಂ ಮಂಗಳವನ್ನು ಉಂಟು ಮಾಡ್ತಾನೆ. ಒಂದೇ ಒಂದು ಕ್ಷಣ ಮಾತ್ರದಲ್ಲಿ ನಾರದರು ಈ ಜ್ಞಾನ ವೈರಾಗ್ಯಗಳ ಈ ರೀತಿಯಾದಂಥ ಒಂದು ಸ್ಥಿತಿಗೆ ಕಾರಣವೇನು ಎಂಬುದನ್ನು ಅರಿತು ತಿಳಿದು ಮುಂದಕ್ಕೆ ಮಾತನಾಡ್ತಾರೆ. ಗಮನ ಕೊಟ್ಟು ಕೇಳಮ್ಮ, ಇದು ಯುಗೋಯಂ ದಾರುಣ ಕಲಿಹಿ, ಇದನ್ನು ಕಲಿಯುಗ ಎಂಬುದಾಗಿ ಕರೆಯುತ್ತಾರೆ. ಈ ಕಲಿಯುಗ ಅನ್ನುವಂಥದ್ದು ಅತ್ಯಂತ ಭೀಕರವಾದದ್ದು, ಭಯಾನಕವಾದದ್ದು, ದಾರುಣವಾದದ್ದು. ಆ ಕಾರಣದಿಂದಾಗಿ, ಕಲಿಯುಗದ ಪ್ರಭಾವದಿಂದಾಗಿ ಸದಾಚಾರ ಲುಪ್ತ, ಸಜ್ಜನರು ಆಚರಿಸಬೇಕಾದಂತಹ ಯಾವ ಯಾವ ಕ್ರಿಯಾಕಲಾಪಗಳುಂಟೋ ಅದೆಲ್ಲವೂ ಕೂಡ ಲೋಪವಾಗಿ ಹೋಗಿದೆ, ಕಣ್ಮರೆಯಾಗಿ ಹೋಗಿದೆ. ಏನೇನು ಕಣ್ಮರೆಯಾಗಿ ಹೋಯಿತು ಕಲಿಯುಗದಲ್ಲಿ ಅಂತ ಕೇಳಿದ್ರೆ ಸದಾಚಾರ ಮೊಟ್ಟ ಮೊದಲನೇದಾಗಿ. ಯಾವುದನ್ನ ಧರ್ಮಶಾಸ್ತ್ರವು ಪ್ರಮಾಣ ಎಂಬುದಾಗಿ ಸ್ವೀಕರಿಸಿದೆಯೋ, ಶ್ರುತಿ ಸ್ಮೃತಿ ಸದಾಚಾರ, ಧರ್ಮಶಾಸ್ತ್ರ ಜ್ಞಾಪಿಸ್ಕೊಳ್ಳುವಂಥದ್ದು. ಶ್ರುತಿ ಅಂದರೆ ವೇದಗಳು ಸರ್ವಶ್ರೇಷ್ಠವಾದ ಪ್ರಮಾಣ. ವೇದವನ್ನು, ವೇದಾರ್ಥವನ್ನು, ವೇದ ತತ್ವವನ್ನು ಸ್ಮರಣೆ ಮಾಡಿಕೊಂಡು ಮಹರ್ಷಿ ಕಲ್ಪರು, ಮಹರ್ಷಿ ತುಲ್ಯರು ಲೋಕಕ್ಕೆ ಅನುಗ್ರಹ ರೂಪದಲ್ಲಿ ಕೊಟ್ಟಿರುವಂತಹ ಸ್ಮೃತಿಗಳೇನುಂಟೋ ಅದು ಎರಡನೆಯ ಪ್ರಮಾಣ. ಶ್ರುತಿ ಸ್ಮೃತಿಗಳಿಂದ ಉಕ್ತವಾದಂತಹ ಮಾರ್ಗದಲ್ಲಿ ಸದಾಕಾಲದಲ್ಲೂ ನಡೆದು ತಮ್ಮ ಜೀವನವನ್ನು ಸವೆಸಿ ಲೋಕಕ್ಕೆ ಉದಾಹರಣೆಯಾಗಿ ಬಾಳಿ ಬದುಕಿದಂತಹ ಯಾವ ಮಹಾತ್ಮರುಂಟೋ ಅವರ ಸದಾಚಾರ, ಸಜ್ಜನರ ಆಚರಣೆ ಏನಿದೆಯೋ ಅದೂ ಕೂಡ ಪ್ರಮಾಣ ಎಂಬುದಾಗಿ ಶಾಸ್ತ್ರಗಳೇ ಆದೇಶವನ್ನು ಮಾಡಿದೆ. ಅಂತಹ ಸದಾಚಾರವೇ ಕಲಿಯುಗದಲ್ಲಿ ಕಣ್ಮರೆಯಾಗಿ ಹೊರಟೋಗ್ಬಿಟ್ಟಿದೆ. ಮೊಟ್ಟ ಮೊದಲನೆಯ ವಿಷಯ ನಾರದರು ಹೇಳ್ತಾ ಇರುವಂಥದ್ದು, ಲೋಕದಲ್ಲಿ ಕಲಿಯುಗದಲ್ಲಿ ಏನು ಮಾಯವಾಗಿ ಹೋಗಿದೆ ಅಂತ ಕೇಳಿದ್ರೆ ಸದಾಚಾರ ಮಾಯವಾಗಿ ಹೋಗಿದೆ. ಯಾವುದನ್ನು ಕಂಡು ನಮ್ಮನ್ನು ನಾವು ತಿದ್ದುಕೋಬಹುದಿತ್ತೋ, ನಮ್ಮ ಜೀವನವನ್ನು, ನಮ್ಮ ಬಾಳಾಟವನ್ನು ಹಸನಾಗಿ ಸರಿಯಾಗಿ ಯೋಗಭೋಗಗಳಿಗೆ ತೊಂದರೆ ಬಾರದಂತೆ ಹೇಗೆ ಜೀವನ ಮಾಡಬೇಕಿತ್ತೋ ಅದಕ್ಕೆ ಒಂದು ಆದರ್ಶ ಬೇಕಿತ್ತು. ಆ ಆದರ್ಶವೇ ಹೊರಟು ಹೋಗಿದೆ. ಕನ್ನಡಿಯೇ ಇಲ್ಲದೆ ಹೋದರೆ ನಾವು ಸುಂದರವಾಗಿದ್ದೀವಿಯೇ, ಕುರೂಪವಾಗಿದ್ದೀವಿ ಅಂತ ಕಂಡುಹಿಡಿಯುವ ಬಗೆ ಹೇಗೆ? ಸದಾಚಾರ ಎಂಬುದು ಒಂದು ಕನ್ನಡಿ ಇದ್ದಂತೆ, ಆ ಕನ್ನಡಿಯೇ ಹೊರಟು ಹೋಗ್ಬಿಟ್ಟಿದೆ ಕಲಿಯುಗದಲ್ಲಿ. ಲುಪ್ತ, ಕಣ್ಮರೆಯಾಗಿ ಹೊರಟು ಹೋಗ್ಬಿಟ್ಟಿದೆ ಸದಾಚಾರ. ಮತ್ತಿನ್ನೇನು ಕಣ್ಮರೆಯಾಗಿದೆ ಅಂತ ಕೇಳಿದ್ರೆ ಯೋಗ ಮಾರ್ಗ. ಇಂತಹ ದುರವಸ್ಥೆ ಲೋಕದಲ್ಲೆಲ್ಲ ಇಂದು ಪ್ರಪಂಚದಾದ್ಯಂತ ಭಾರತ ದೇಶ ಅನ್ನುವಂಥದ್ದು ಯೋಗಭೂಮಿ, ತಪೋಭೂಮಿ ಅಂತ ಕೇವಲ ಶಬ್ದಗಳಲ್ಲಿ ಮಾತ್ರ ಉಳ್ಕೊಂಡು, ಅಷ್ಟೇ ಅಲ್ಲದೇ ಯೋಗ ಎಂಬ ಹೆಸರಿನಲ್ಲಿ, ಯೋಗ ಮಾರ್ಗ ಎಂಬ ಹೆಸರಿನಲ್ಲಿ ಮೈ ಬಗ್ಸುವಂಥ ಕೆಲಸ, ವ್ಯಾಯಾಮದ ರೂಪಕ್ಕೆ ಯಾವ ಒಂದು ಅದ್ಭುತವಾದಂತಹ ದರ್ಶನವನ್ನು, ವಿಷಯವನ್ನು ಇಳಿಸ್ಕೊಂಡ್ಬಿಟ್ಟಿದೆಯೋ ಅಂತಹ ಯೋಗ ಮಾರ್ಗಗಳು ಕೂಡ ಕಣ್ಮರೆಯಾಗಿ ಹೊರಟು ಹೋಗ್ಬಿಟ್ಟಿದೆ. ಇನ್ನೇನು ಹೋಗಿದೆ ಅಂತ ಕೇಳಿದ್ರೆ ತಪಾಂಸಿ, ತಪಸ್ಸು. ಸದಾಚಾರ, ಯೋಗ ಮಾರ್ಗ ಮತ್ತು ತಪಸ್ಸು, ಈ ಮೂರು ಅತ್ಯಂತ ಪ್ರಧಾನವಾದಂತಹ ವಿಷಯಗಳು, ಇಹಪರಗಳನ್ನು ಸಾಧನೆ ಮಾಡಿಕೊಡುವಂತಹ ವಿಷಯಗಳು. ಈ ಮೂರೂ ಕೂಡ ಲೋಪವಾಗಿ ಹೊರಟೋಗ್ಬಿಟ್ಟಿದೆ, ಕಣ್ಮರೆಯಾಗಿ ಹೊರಟೋಗ್ಬಿಟ್ಟಿದೆ. ಈ ಕಾರಣದಿಂದಾಗಿಯೇ ಕಲಿಯುಗದಲ್ಲಿ ಜನರು ಏನಾಗಿ ಹೋಗಿದ್ದಾರೆ ಅಂತ ಕೇಳಿದ್ರೆ ಅಘಾಸುರಾಯಂತೆ, ಪಾಪಿಷ್ಠರಾಗಿ ಹೋಗಿದ್ದಾರೆ, ಅಸುರಾಯಂತೆ, ರಾಕ್ಷಸರಂತೆ ವರ್ತಿಸ್ತಾ ಇದ್ದಾರೆ ಜನರುಗಳೆಲ್ಲ. ಶಾಠ್ಯ ವಿಪರೀತವಾಗಿ ಬೆಳೆದುಬಿಟ್ಟಿದೆ. ಮೋಸ, ವಂಚನೆ, ಪ್ರತೀಕಾರ ಇತ್ಯಾದಿ ದೋಷಗಳೆಲ್ಲವೂ ಕೂಡ ಜನರಲ್ಲಿ ನೆಲೆ ಮಾಡ್ಕೊಂಡ್ಬಿಟ್ಟಿದೆ. ದುಷ್ಕರ್ಮ ಕಾರಣ, ಕೆಟ್ಟ ಕೆಲಸಗಳನ್ನು ಮಾಡೋದರಲ್ಲಿ ಜನ ನಿರತರಾಗಿ ಹೋಗಿದ್ದಾರೆ. ಈ ಕಲಿಯುಗದಲ್ಲಿ ಸಂತಹ ವಿಷಯದಂತಿ ಸಜ್ಜನರು ತುಂಬ ದುಃಖ ಪಡ್ತಾರೆ. ವಿಪರೀತವಾದಂಥ ದುಃಖ ಉಂಟಾಗುತ್ತೆ ಸಜ್ಜನರಿಗೆ. ಪ್ರಹೃಷ್ಯಂತಿ ಹ್ಯಸಾಧವ, ಅಸಜ್ಜನರು, ಅಸತ್ಪುರುಷರು, ಅಸಾಧುಗಳು ಯಾರ್ಯಾರಿದ್ದಾರೋ, ಕೆಟ್ಟ ಮಾರ್ಗದಲ್ಲಿ ಇರೋರು ಯಾರಿದ್ದಾರೋ ಅವರು ಪ್ರಹೃಷ್ಯಂತಿ, ಕೇಕೆ ಹಾಕ್ಕೊಂಡು ನಗುವಂಥ ಒಂದು ಸಂದರ್ಭ ಬರುತ್ತೆ. ಆದರೆ ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ಕೂಡ, ಇಂತಹ ಘೋರವಾದ ಕಲಿಯುಗದಲ್ಲೂ ಕೂಡ ಯಾವ ಪುರುಷನು ಧೈರ್ಯಂ ಧತ್ತೆ, ಧೈರ್ಯವನ್ನು ಧರಿಸಿರ್ತಾನೋ ಆತ ನಿಜವಾಗಲೂ ಧೀರ ಅಥವಾ ಪಂಡಿತನಾಗಿರ್ತಾನೆ. ಧೀರ ಅಂತಂದರೆ ಧಿಯಂಭ್ರಾಂತಿ ಇತಿ ಧೀರಾಹ, ಬುದ್ಧಿತತ್ವವನ್ನು ತಮ್ಮ ಹದ್ದುಬಸ್ತಿನಲ್ಲಿ ಇಟ್ಕೊಂಡಿರೋರು ಧೀರರು. ಅಥವಾ ಮಹಾಕವಿ ಕಾಳಿದಾಸನು ಆದೇಶ ಮಾಡುವಂತೆ
ವಿಕಾರಹೇತೌ ಸತಿ ವಿಕ್ರಿಯಂತೆ ಯೇಷಾನ್ನ ಚೇತಾಂಸಿ ತ ಏವ ಧೀರಾಃ. ವಿಕಾರಕ್ಕೆ ಒಳಗಾಗುವಂತಹ ಎಲ್ಲ ಸನ್ನಿವೇಶಗಳು ಸುತ್ತಮುತ್ತಲು ಇದ್ದರೂ ಸಹ ಯಾರ ಮನಸ್ಸು ವಿಕಾರಕ್ಕೆ ಒಳಗಾಗುವುದಿಲ್ಲವೋ ಅಂತಹ ಮಹಾಪುರುಷನೇ ಧೀರ. ಅಂತಹ ಧೀರರು ಆಗಬೇಕು. ಕಲಿಯುಗದಲ್ಲಿ ಬದುಕಬೇಕು ಅಂತಾದರೆ ಇಂತಹ ಧೈರ್ಯವಿರಬೇಕು. ಎಂತಹ ವಿಷಮ ಪರಿಸ್ಥಿತಿಯೇ ಬಂದರೂ, ಎಷ್ಟು ಕುಲಗೆಟ್ಟು ಹೋಗಿದ್ರೂ ಪರಿಸ್ಥಿತಿಗಳು, ಅದರ ಮಧ್ಯದಲ್ಲಿ ಇದ್ದುಕೊಂಡೇ ತಮ್ಮ ತನವನ್ನು ಬಿಟ್ಟುಕೊಡದೆ, ತಮ್ಮ ಮೂಲ ಸ್ವರೂಪವನ್ನು ಮರೆಯದೆ ಯಾರು ಜೀವನವನ್ನು, ತಮ್ಮ ಬಾಳಾಟವನ್ನು ಸಂಪನ್ನಗೊಳಿಸ್ತಾರೋ ಅವರೇ ಧೀರರು. ಅಥವಾ ಪಂಡಿತೋಥವಾ ಅಂತ ನಾರದರು ಹೇಳ್ತಾರೆ. ಇಲ್ಲ, ಪಂಡಿತನಾಗಿರಬೇಕು ಆತ. ಪಂಡಿತ ಅಂತಂದರೆ ಪಂಡ ಆತ್ಮಜ್ಞಾನಂ. ಪಂಡ ಅಂತಂದರೆ ಆತ್ಮಜ್ಞಾನ ಅಂತ ಲೆಕ್ಕ. ಆ ಆತ್ಮಜ್ಞಾನ ಸಂಪನ್ನನಾದವನು ಯಾರಿರ್ತಾನೋ ಅವನೇ ಪಂಡಿತ. ಕನ್ನಡದ ಪಂಡಿತ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿದವನು ಪಂಡಿತನಲ್ಲ. ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಕರತಲಾಮಲಕವಾಗಿ ಕಂಠಸ್ಥವಾಗಿ ಇಟ್ಟುಕೊಂಡವನು ಪಂಡಿತನಲ್ಲ. ಕೇವಲ ಹೇಳಿದಂತಹ ಪ್ರತಿಯೊಂದು ಮಾತಿನಲ್ಲೂ ಪ್ರಶ್ನೆಯನ್ನು ಕೇಳುವವನು ಪಂಡಿತನಲ್ಲ. ಆತ್ಮಜ್ಞಾನ ಸಂಪನ್ನನಾದವನು ಪಂಡಿತ. ಆತ್ಮ ಅಂದರೆ ಏನೋ, ತನ್ನ ನೈಜ ಸ್ವರೂಪವೇನೋ, ತಾನು ಯಾರು, ತಾನು ಎಲ್ಲಿಂದ ಬಂದೆ, ಕಸ್ತ್ವಂ ಕೋಹಂ ಕುತಾಯಾತಃ ಇತಿ ಪರಿಭಾವಯ ಸರ್ವಮಸಾರಂ ಎಂಬುದಾಗಿ ಶಂಕರರು ಆದೇಶ ಮಾಡುವಂತೆ, ನಾ ಯಾರು, ಎಲ್ಲಿಂದ ಬಂದೆ, ನನ್ನ ಮೂಲ ಸ್ವರೂಪವೇನೋ, ಇದೆಲ್ಲವನ್ನು ಯಾರು ಚೆನ್ನಾಗಿ ಅರಿತಿದ್ದಾನೋ ಆತನೇ ಪಂಡಿತ. ಈ ರೀತಿಯಾಗಿ ಕಲಿಯುಗದಲ್ಲಿ ಬಾಳಿ ಬದುಕಬೇಕು ಅಂತಾದರೆ ಧೈರ್ಯವಿರಬೇಕು, ಮತ್ತೊಂದು ಆತ್ಮಜ್ಞಾನವಿರಬೇಕು. ಇದೆರಡೇ ಸಾಧ್ಯವಾಗಿರುವಂಥ ವಿಷಯ ಕಲಿಯುಗದಲ್ಲಿ ಬದುಕೋಕ್ಕೆ ಎಂಬುದಾಗಿ ಹೇಳಿ, ಅಷ್ಟೇ ಅಲ್ಲದೆ ಈ ಭೂಮಂಡಲವೆಲ್ಲವೂ ಕೂಡ ಅಸ್ಪೃಶ್ಯವಾಗಿ ಹೋಗ್ಬಿಡುತ್ತೆ. ಭೂಮಂಡಲ ಬದುಕುಳಿಯೋದಕ್ಕೆ ಬೇಕಾದಂತಹ ಯಾವ ಒಂದು ಸವಲತ್ತುಗಳನ್ನು ಉಳಿಸ್ಕೊಳ್ಳಲ್ಲ ಕಲಿಯುಗದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅನವಲೋಕ್ಯ, ಕಣ್ಣು ತೆರೆದು ನೋಡುವುದಕ್ಕೂ ಆಗದಂತಹ ವಿಷಮ ಪರಿಸ್ಥಿತಿಗೆ ಭೂಮಂಡಲ ಹೊರಟು ಹೋಗ್ಬಿಡುತ್ತೆ ಕಲಿಯುಗದಲ್ಲಿ. ವರ್ಷೇ ಕ್ರಮಾಜ್ಜಾತ, ಕ್ರಮಕ್ರಮವಾಗಿ ವರ್ಷದಲ್ಲೂ ಕೂಡ ಭೂಮಿಯ ಪರಿಸ್ಥಿತಿ ಹದಗೆಡ್ತಾ ಹೋಗುತ್ತೆ ಎಂಬುದಾಗಿ ನಾರದರು ಹೇಳ್ತಾರೆ ಕಲಿಯುಗದಲ್ಲಿ. ಅಷ್ಟೇ ಅಲ್ಲದೆ ಮಂಗಳಂ ನಾಪಿ ದೃಶ್ಯತೆ, ಎಲ್ಲೇ ಸುತ್ತಮುತ್ತ ನೋಡಿದರೂ ಕೂಡ ಭೂಮಂಡಲದಲ್ಲಿ ಒಂದು ಮಾಂಗಲ್ಯ ಅನ್ನುವಂಥದ್ದು, ಉತ್ತಮವಾದಂತಹ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಎಲ್ಲೂ ಕೂಡ ಕಾಣಬರೋಲ್ಲ. ಅಷ್ಟೇ ಅಲ್ಲದೆ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ನ ತ್ವಾಮಪಿ ಸುತೈ ಸಾಕಂ ಕೋಪಿ ಪಶ್ಯತಿ ಸಾಂಪ್ರತಂ. ಕಲಿಯುಗದಲ್ಲಿ ಯಾರು ಕೂಡ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಕಣ್ಣೆತ್ತೂ ನೋಡಲ್ಲಮ್ಮ. ಆ ಕಾರಣದಿಂದಾಗಿ ನಿನಗೂ ಮತ್ತು ನಿನ್ನ ಮಕ್ಕಳಿಗೂ ಈ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ ಎಂಬುದಾಗಿ ನಾರದರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ, ಉಪೇಕ್ಷಿತಾನುರಾಗ ಅಂಧೈಹಿ ಜರ್ಜರತ್ವೇನ ಸಂಸ್ಥಿತ. ಮೊದಲನೇದಾದಿ ಉಪೇಕ್ಷೆ, ಭಕ್ತಿ ಜ್ಞಾನ ವೈರಾಗ್ಯಗಳ ಬಗ್ಗೆ ತಾತ್ಸಾರ. ಯಾಕಾಗಿ ನಮಗೆ ಭಕ್ತಿ ಬೇಕು, ಯಾಕಾಗಿ ಜ್ಞಾನ ವೈರಾಗ್ಯ ಇಟ್ಕೊಂಡು ಏನು ಮಾಡಬೇಕು ಇತ್ಯಾದಿಯಾಗಿ ಆ ತಾತ್ಸಾರದಿಂದಲೋ, ಅಥವಾ ಬೇರೆ ಬೇರೆ ಬೇಡದಂತಹ ವಿಷಯದಲ್ಲಿರುವಂತಹ ಅನುರಾಗದಿಂದ ಕುರುಡರಾಗಿ ಜನ ವರ್ತನೆ ಇಟ್ಕೊಳ್ಳಿರೋದ್ರಿಂದಲೇ ಭಕ್ತಿಜ್ಞಾನ ವೈರಾಗ್ಯಗಳೆಲ್ಲವೂ ಜರ್ಜರತ್ವೇನ ಸಂಸ್ಥಿತ, ಜರ್ಜರವಾಗಿ ಹೋಗ್ಬಿಟ್ಟಿದೆ. ಆದರೆ ಭಕ್ತಿ ಏನೋ ವೃಂದಾವನದ ಸಂಪರ್ಕದಿಂದಾಗಿ ಯೌವನವನ್ನು ಮತ್ತೆ ಪಡ್ಕೊಳ್ತು, ಭಕ್ತಿ ಏನೋ ಮತ್ತೆ ಉದ್ಧಾರವಾಗಿ ಹೋಯಿತು. ಅಂತಹ ವೃಂದಾವನವೇ ಅತ್ಯಂತ ಧನ್ಯವಾದಂತಹ ಒಂದು ಪ್ರದೇಶ. ಧನ್ಯಂ ವೃಂದಾವನಂ ತೇನ. ಯಾಕಪ್ಪ ಅಂತ ಕೇಳಿದ್ರೆ, ಭಕ್ತಿರ ನೃತ್ಯತೆ ಯತ್ರ, ಎಲ್ಲಿ ಸಾಕ್ಷಾತ್ ಭಕ್ತಿಯೇ ನರ್ತನ ಮಾಡುತ್ತೋ ಅಂತಹ ವೃಂದಾವನ ಖಂಡಿತವಾಗಿಯೂ ಶ್ರೇಷ್ಠವಾದಂತಹ ಭೂಪ್ರದೇಶ ಎಂಬುದಾಗಿ ಹೇಳ್ತಾರೆ. ಆದರೆ ಜ್ಞಾನ ವೈರಾಗ್ಯಗಳನ್ನು ಕೇಳೋರೇ ಇಲ್ಲ ಕಲಿಯುಗದಲ್ಲಿ. ಯಾರಿಗೂ ಜ್ಞಾನದ ದಾಹ ಇಲ್ಲ, ವೈರಾಗ್ಯದ ಅಪೇಕ್ಷೆ ಯಾರಿಗೂ ಇಲ್ಲ. ಹಾಗಿರೋದರಿಂದ ಜ್ಞಾನ ವೈರಾಗ್ಯಗಳೇ ಇಲ್ಲದೆ ಪ್ರಪಂಚವೆಲ್ಲ ಬದುಕ್ತಾ ಇದೆ. ಹೊಟ್ಟೆ ಪಾಡಗೋಸ್ಕರ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಇದೇ ಆಗುತ್ತೆ. ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಎಂಬಂತಹ ವಾಕ್ಯವೇ ಅರ್ಥವನ್ನು ಕಳ್ಕೊಂಡ್ಬಿಟ್ಟಿದೆ. ಏನಕ್ಕೋಸ್ಕರವಾಗಿ ಆಹಾರ ಸ್ವೀಕಾರ ಮಾಡಬೇಕು, ನಾವು ತಿನ್ನುವಂತಹ ಪ್ರತಿಯೊಂದು ಪದಾರ್ಥವೂ ಕೂಡ ಏನಾಗಿ ಪರಿಣತವಾಗಬೇಕು ಅಂತ ಕೇಳಿದ್ರೆ ಜ್ಞಾನ ವೈರಾಗ್ಯಗಳಾಗಿ ಪರಿಣತವಾಗಬೇಕು ಅನ್ನುವಂತಹ ಕಲ್ಪನೆಯೇ, ಚಿಂತನೆಯೇ ಹೊರಟು ಹೋಗ್ಬಿಟ್ಟಿದೆ. ಕಲಿಯುಗದ ಪರಿಸ್ಥಿತಿ ಹೀಗೆ ಅಂತ ಹೇಳಿ ಮುಂದಕ್ಕೆ ಭಕ್ತಿ ನಾರದರ ಈ ಒಂದು ಕಥಾನಕವನ್ನು ಕೇಳಿ ಆಶ್ಚರ್ಯದಿಂದ ಕೇಳುತ್ತಾಳೆ. ಈಗ
ಕಲಿಯುಗದಲ್ಲಿ ಪರೀಕ್ಷಿತ ಮಹಾರಾಜ ಅಲ್ಲವೇ ರಾಜ್ಯವನ್ನು ಆಳ್ತಾ ಇರುವಂಥದ್ದು. ಅಂತಹ ಧರ್ಮಾತ್ಮ ಪರೀಕ್ಷಿತ ಮಹಾರಾಜ ಹೇಗೆ ತಾನೇ ಕಲಿಯ ಪ್ರಭಾವ ತನ್ನ ರಾಜ್ಯದಲ್ಲಿ ಈ ಭೂಮಂಡಲದಲ್ಲಿ ಇರುವಂತೆ ಮಾಡಿದಾನೆ ಆತ. ಪರೀಕ್ಷಿತ ಮಹಾರಾಜನಂತಹ ಧರ್ಮಾತ್ಮ ಇದ್ದಾಗಲೂ ಕಲಿಯ ಪ್ರಭಾವವಿದೆ ಅಂತ ಆದರೆ ಏನಿದು ಆಶ್ಚರ್ಯ. ಎಲ್ಲ ಪದಾರ್ಥಗಳ ಸಾರ ಏನಿದೆಯೋ, ಸಾರ ಸರ್ವಸ್ವವೇನಿದೆಯೋ ಕುತ್ರಗತಃ ಎಲ್ಲಿ ಹೊರಟೋಯ್ತು. ಅಷ್ಟೇ ಅಲ್ಲದೆ ಅತ್ಯಂತ ದಯಾಮಯನಾದಂತಹ ಭಗವಂತನೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾನೆಯೇ ಇಂಥ ಸಂದರ್ಭದಲ್ಲಿ. ಯಾಕಾಗಿ ಭಗವಂತನೂ ಕೂಡ ಕಣ್ತೆರೆದಿಲ್ಲ? ಈ ರೀತಿಯಾಗಿ ಧರ್ಮದ ತ್ರುಟಿ ಆಗ್ತಿರ್ಬೇಕಿದ್ರೆ, ಧರ್ಮಕ್ಕೆ ಧಕ್ಕೆ ಬರ್ತಾ ಇರಬೇಕಿದ್ರೆ ಭಗವಂತನಾದರೂ ಹೇಗೆ ಕಣ್ಮುಚ್ಚಿ ಕುಳಿತಿದ್ದಾನೆ? ಈ ಸಂಶಯವನ್ನು ನೀನೇ ಪರಿಹರಿಸಬೇಕು ಎಂಬುದಾಗಿ ಭಕ್ತಿಯು ನಾರದರನ್ನು ಕೇಳಲಾಗಿ ನಾರದರು ಮತ್ತೆ ಹೇಳ್ತಾರೆ, ನೋಡು ತಾಯಿ, ಹೇಳ್ತೀನಿ ಕೇಳು, ಯಾಕಾಗಿ ಈ ರೀತಿಯಾಗಿದೆ ಅಂತ. ಯಾವ ಕ್ಷಣದಂದೋ ಶ್ರೀಕೃಷ್ಣನು ಈ ಧರಾತಲವನ್ನು ಬಿಟ್ಟು ತನ್ನ ಪರಂಧಾಮವನ್ನು ಸೇರಿದ್ನೋ ಆ ಕ್ಷಣದಿಂದಲೇ ಕಲಿಯು ಭೂಲೋಕವನ್ನು ಪ್ರವೇಶ ಮಾಡ್ದ ಎಂಬುದಾಗಿ ಹೇಳಿದ್ರು. ತದ್ದಿನಾತ್ ಕಲಿರಾಯಾತಃ ಸರ್ವಸಾಧನ ಬಾಧಕ. ಕಲಿ ಏನಪ್ಪ ಅಂದರೆ ಸರ್ವಸಾಧನ ಬಾಧಕ, ಎಲ್ಲ ವಿಧವಾದಂತಹ ಸಾಧನೆಯಲ್ಲೂ ಬಾಧೆಯನ್ನು ಉಂಟು ಮಾಡುವಂಥವನೇ ಕಲಿ ಅಂತ ಹೇಳಿ. ಆದರೆ ಈ ಕಲಿ ಪರೀಕ್ಷಿತನ ಕಣ್ಣಿಗೆ ಬೀಳಲಿಲ್ಲ ಅಂತ ಏನಿಲ್ಲ ವಿಷಯ. ಹಿಂದೊಮ್ಮೆ ಪರೀಕ್ಷಿತ ಮಹಾರಾಜ ದಿಗ್ವಿಜಯ ಯಾತ್ರೆಯನ್ನು ಮಾಡಬೇಕಿದ್ದ ಸಂದರ್ಭದಲ್ಲಿ ಕಲಿ ಪರೀಕ್ಷಿತನ ಕಣ್ಣಿಗೆ ಬೀಳ್ತಾನೆ. ಆದರೆ ಅವನನ್ನು ಬಂಧಿಸಿಟ್ಟಿರ್ತಾನೆ ಪರೀಕ್ಷಿತ. ಆ ಸಂದರ್ಭದಲ್ಲಿ ಕಲಿಯು ಕೈ ಮುಗಿದು ಶರಣಾಗತನಾಗಿ ಪರೀಕ್ಷಿತ ಮಹಾರಾಜನನ್ನು ಕೇಳ್ಕೊಳ್ತಾನೆ, ನನ್ನನ್ನು ನೀನು ಈ ರೀತಿಯಾಗಿ ಬಂಧಿಸಿಬಿಟ್ರೆ ಕಾಲ ಸಹಜವಾದಂತಹ ಸೃಷ್ಟಿ ಸಹಜವಾಗಿ ನಾನು ಮಾಡಬೇಕಾಗಿರುವಂತಹ ಕರ್ತವ್ಯವೇನಿದೆಯೋ ಅದಕ್ಕೆ ಧಕ್ಕೆ ಉಂಟಾಗುತ್ತೆ, ಈ ರೀತಿಯಾಗಿ ಮಾಡಬಾರ್ದು ಎಂಬುದಾಗಿ ಅವನನ್ನು ಶರಣಾಗತನಾಗಿ ಅನುಸಂಧಾನ ಮಾಡಿದ್ದರ ಕಾರಣದಿಂದಾಗಿ ಕಲಿಯನ್ನು ಪರೀಕ್ಷಿತ ಮಹಾರಾಜ ಕ್ಷಮಿಸ್ತಾನೆ. ಅಷ್ಟೇ ಅಲ್ಲದೆ ಅವನಿಗೆ ಅಂತಲೇ ಒಂದಷ್ಟು ನಿರ್ದಿಷ್ಟವಾದಂತಹ ಜಾಗಗಳನ್ನು ಹೇಳ್ತಾನೆ. ಯಾರು ಭಗವಂತನಲ್ಲಿ ವಿಶ್ವಾಸವಿಡಲ್ವೋ, ಯಾರಿಗೆ ಭಗವತ್ ಕಥೆಯಲ್ಲಿ ಆಸಕ್ತಿ ಇರೋಲ್ವೋ ಅಂತಹ ಜಾಗದಲ್ಲಿ ನೀನು ವಾಸ ಮಾಡ್ಕೋ ಹೋಗು ಎಂಬುದಾಗಿ ಕಲಿಗೆ ಜಾಗವನ್ನು ಕಲ್ಪಿಸ್ಕೊಡ್ತಾನೆ ಪರೀಕ್ಷಿತ. ಕಾರಣ ಶರಣಾಗತನಾಗಿ ಬಂದಿದ್ದಾನೆ. ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ವ್ರತಂ ಮಮ ಎಂಬುದಾಗಿ ಯಾವ ಶ್ರೇಷ್ಠರಾದಂತಹ ರಾಜಮಹಾರಾಜರುಗಳು ಒಂದು ದಿಗ್ದರ್ಶನವನ್ನು ಮಾಡಿದಾರೋ ಆ ದಿಕ್ಕಿನಲ್ಲಿ ನಡೆಯುವಂಥವನು ಪರೀಕ್ಷಿತ. ಹಾಗಾಗಿ ಶರಣಾಗತನಾಗಿ ಬಂದವನಿಗೆ ಆಶ್ರಯವನ್ನು ಕೊಡುವಂಥದ್ದು ತನ್ನ ಆದ್ಯ ಕರ್ತವ್ಯ. ಅದಕ್ಕೋಸ್ಕರವಾಗಿ ಕಲಿಯುಗೂ ಕೂಡ ಆತ ಒಂದು ಆಶ್ರಯವನ್ನು ಕೊಟ್ಟಿರ್ತಾನೆ. ನಮಯ ಮಾರಣೀಯೋಯಂ, ಹಾಗಾಗಿ ಕಲಿಯನ್ನು ಕೊಲ್ಲಬಾರದು, ಶರಣಾಗತನಾಗಿ ಬಂದಿದ್ದಾನೆ ಎಂಬ ಕಾರಣದಿಂದ ಕರುಣೆಯಿಂದ ಪರೀಕ್ಷಿತ ಕಲಿಯನ್ನು ಬಿಟ್ಬಿಡ್ತಾನೆ. ಮುಂದಕ್ಕೆ ನೀ ಕೇಳಿದೆಯಲ್ಲ, ಯಾಕಾಗಿ ಪ್ರಪಂಚದಲ್ಲಿರುವಂತಹ ಎಲ್ಲ ಶ್ರೇಷ್ಠವಾದ ವಿಧ ವಿಧವಾದಂತಹ ವಿದ್ಯೆಗಳು, ಕಲೆಗಳು, ಸಾಧನಗಳು, ಯೋಗ ಮಾರ್ಗಗಳು, ತಪಸ್ಸು ಇದೆಲ್ಲ ಇದೆಯಲ್ಲ, ಇದೆಲ್ಲ ಹೇಗೆ ಕಣ್ಣುಮರೆಯಾಗೋಯ್ತು, ಹೇಗೆ ತಮ್ಮ ಸಾರವನ್ನು ಕಳ್ಕೊಂಡ್ಬಿಟ್ವು ಅಂತ ಕೇಳಿದ್ರೆ ಅದನ್ನು ಬಹಳ ವಿಸ್ತಾರವಾಗಿ ಸೊಗಸಾಗಿ ನಾರದರು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾರೆ. ಕುಕರ್ಮಾಚರಣಾತ್ ಸಾರ ಸರ್ವತೋ ನಿರ್ಗತೋಧುನ. ಕಾರಣ ಏನು ಅಂತ ಕೇಳಿದ್ರೆ, ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಆರಂಭ ಮಾಡಿದ್ರೆ ಆ ಪದಾರ್ಥದಲ್ಲಿರುವಂತಹ ಸಾರ ಕಣ್ಮರೆಯಾಗಿ ಹೊರಟೋಗ್ಬಿಡುತ್ತೆ. ತಾತ್ಪರ್ಯ, ಯಾವ ಉದ್ದೇಶದಿಂದ ಯಾವ ಪದಾರ್ಥ ಸೃಷ್ಟಿಯಾಗಿದೆಯೋ ಆ ಉದ್ದೇಶವನ್ನು ಒಂದು ವೇಳೆ ಆ ಪದಾರ್ಥ ಪರಿಪೂರ್ಣಗೊಳಿಸದೇ ಹೋದ ಪಕ್ಷೇ ಆ ಪದಾರ್ಥದ ಸಾರ ಹೊರಟೋಗುತ್ತೆ. ಮನುಷ್ಯ ಜನ್ಮ ಯಾಕಾಗಿ ಬಂದಿದೆ? ಇಹಚೇದ ವೇದೀತ್ ಅಥ ಸತ್ಯಮಸ್ತಿ ನಚೇದಿಹ ವೇದೀತ್ ಮಹತೀ ವಿನಷ್ಟಿ ಇಹೈವ ತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯೆ ಸ್ಥಿತಂ ಮನಃ ಇತ್ಯಾದಿ ಇತ್ಯಾದಿಯಾಗಿ ಉಪನಿಷತ್ತುಗಳು, ಭಗವದ್ಗೀತೆಯೋ ಯಾವುದನ್ನು ಉಪದೇಶ ಮಾಡುತ್ತೋ ಅಂತಹ ಆತ್ಮಜ್ಞಾನವನ್ನು ಪಡೆಯುವುದಕ್ಕೋಸ್ಕರವಾಗಿಯೇ ಮನುಷ್ಯ ಜನ್ಮ ಅನ್ನೋದು ಸಿಕ್ಕಿರುವಂಥದ್ದು. ಮಹತಾ ಪುಣ್ಯಪುಣ್ಯೇನ ಕ್ರೀತೇಯಂ ಕಾಯನೌಸ್ತ್ವಯ ಎಂಬುದಾಗಿ ಋಷಿಗಳು ಆದೇಶ ಮಾಡ್ತಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಇಂತಹ ಪವಿತ್ರವಾದಂತಹ ಅದ್ಭುತವಾದಂತಹ ಮನುಷ್ಯ ಜನ್ಮವನ್ನು ಪಡೆದು ಒಂದು ವೇಳೆ ಆತ್ಮಜ್ಞಾನದ ಕಡೆಗೆ ಪ್ರಯತ್ನವೂ ಮಾಡಲಿಲ್ಲ ಅಂತ ಆದರೆ ಆ ಮನುಷ್ಯ ಜನ್ಮದ ಸಾರ ಏನಿದೆಯೋ, ಮನುಷ್ಯನ ಸಾರವೇನಿದೆಯೋ ಹೊರಟು ಹೋಗುತ್ತೆ. ಇದೇ ರೀತಿಯಾಗಿ ಯಾವ ಕೆಲಸವನ್ನು ಮಾಡಬಾರದೋ,
ನಿಷಿದ್ಧ ಕರ್ಮಾಚರಣೆಯಿಂದ ಆ ಪದಾರ್ಥದ ಸಾರವೆಲ್ಲವೂ ನಷ್ಟವಾಗಿ ಹೋಗುತ್ತೆ. ಕುಕರ್ಮಾಚರಣಾತ್ ಸಾರಃ ಸರ್ವತೋ ನಿರ್ಗತೋಧುನ. ಅದಕ್ಕೋಸ್ಕರವಾಗಿಯೇ ಈ ಭೂಮಿಯಲ್ಲಿ ಇರುವಂತಹ ಏನೇನು ಪದಾರ್ಥಗಳಿದೆಯೋ ಅವೆಲ್ಲ ಕೇವಲ ಅಸ್ತಿತ್ವದಲ್ಲಿದೆ ಅಷ್ಟೇ. ಹೇಗೆ ಬೀಜಹೀನಾಹ ತುಷಾಹ ಇವ, ಬೀಜವಿಲ್ಲದಂತಹ ಭತ್ತದಂತೆ. ಭತ್ತದಲ್ಲಿ ಬೀಜ ಇಲ್ಲ ಅಂದರೆ ಮುಂದಿನ ಬೆಳೆ ಹೇಗೆ ಬರೋಕ್ಕೆ ಸಾಧ್ಯ? ಅದೇ ರೀತಿಯಾಗಿ ಪದಾರ್ಥಗಳೆಲ್ಲ ಹಾಗಾಗಿ ಉಳ್ಕೊಂಡ್ಬಿಟ್ಟಿದೆ. ಏನೇನಿದೆಯೋ ಹಾಗಾಗಿ ಎಲ್ಲ ಉಳ್ಕೊಂಡಿದೆಯೋ ಹೊರತು ಅದರಲ್ಲಿ ಸಾರವತ್ತಾದ ಭಾಗ ಏನಿದೆಯೋ ಬೀಜ, ಆ ಬೀಜವೇ ಇಲ್ಲದೆ ಇರೋ ಹಾಗಾಗೋಗಿದೆ. ಎಲ್ಲ ವಿದ್ಯೆಗಳು, ಕಲೆಗಳು, ಸಾಧನೆಗಳು ಎಲ್ಲವೂ ಇದೆ ಲೋಕದಲ್ಲಿ ಇವತ್ತು. ಆದರೆ ಏನಾಗಿದೆ ಅಂದರೆ ಬೀಜಹೀನಾಸ್ತು ಶಾಯಿವ, ಬೀಜವಿಲ್ಲದಂತೆ ಮುಂದಕ್ಕೆ ಫಲ ಕೊಡೋಲ್ಲ, ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ. ಜನಗಳೆಲ್ಲ ಹೇಗಾಗಿದ್ದಾರೆ ಅಂತ ಕೇಳಿದ್ರೆ ರೌರವಾಹ, ಭಯಾನಕವಾಗಿಬಿಟ್ಟಿದ್ದಾರೆ, ನರಕ ನಿವಾಸಿಗಳಂತಾಗಿ ಹೋಗಿದ್ದಾರೆ. ನಾಸ್ತಿಕತೆ ತಾಂಡವವಾಡ್ತಾ ಇದೆ ಲೋಕದಲ್ಲಿ. ಅತ್ಯುಗ್ರ ಭೂರಿ ಕರ್ಮಾಣ, ಕೇವಲ ಉಗ್ರ ಕರ್ಮಾಣ ಅಲ್ಲ, ಕೆಟ್ಟ ಕೆಲಸಗಳನ್ನು ಮಾಡೋರಲ್ಲ, ಅತ್ಯುಗ್ರ ಭೂರಿ ಕರ್ಮಾಣ. ಹೀನವಾದ, ನಿಂದ್ಯವಾದಂತಹ, ಚಿಂತಿಸಲು ಅಸಾಧ್ಯವಾದಂತಹ ಕೆಟ್ಟ ಕೆಲಸಗಳನ್ನು ಮಾಡೋದರಲ್ಲಿ ನಿರತರಾಗಿ ಹೋಗಿದ್ದಾರೆ ಜನಗಳು. ತೇಪಿ ತಿಷ್ಠಂತಿ ತೀರ್ಥೇಶು, ಇಂಥವರೆಲ್ಲ ಎಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅಂದರೆ ತೀರ್ಥಕ್ಷೇತ್ರಗಳಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಇಂತಹ ಪಾಪಿಗಳು ತೀರ್ಥಕ್ಷೇತ್ರದಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿದ್ರೆ ಆ ತೀರ್ಥಕ್ಷೇತ್ರಗಳಲ್ಲಿ ಇರಬೇಕಾದಂತಹ ಸಾರ ಇರುತ್ತೆ? ಖಂಡಿತ ಇರೋಲ್ಲ. ತೀರ್ಥಸಾರ ತಥೋಗತಃ. ಹಾಗಾಗಿ ತೀರ್ಥಕ್ಷೇತ್ರಗಳಲ್ಲಿ ಇರಬೇಕಾದಂತಹ ಸಾರವೆಲ್ಲ ಕಣ್ಮರೆಯಾಗಿ ಹೊರಟೋಯ್ತು. ಪಾಪಿಷ್ಠರು ಎಲ್ಲಿ ಕಾಲಿಡ್ತಾರೋ ಅಲ್ಲಿರುವಂತಹ ಭೂಮಿಯಲ್ಲಿರುವಂತಹ ಸಾರವೆಲ್ಲ ಕಳಚಿ ಹೋಗುತ್ತೆ. ಅವರೆಲ್ಲರೂ ಕೂಡ ಗಂಗಾ, ಯಮುನಾ ಇತ್ಯಾದಿ ಪವಿತ್ರವಾದಂತಹ ನದಿ ತೀರದಲ್ಲಿ ವಾಸ ಮಾಡೋಕ್ಕೆ ಆರಂಭ ಮಾಡಿದಾಗ ಆ ನದಿಗಳಿದ್ರೂ ಅದರ ಪ್ರಭಾವ ಏನೂ ತೋರಲ್ಲ, ಹಾಗಾಗೋಯ್ತು. ಅವುಗಳ ಸಾರವೆಲ್ಲ ಕಳಚಿ ಹೋಗ್ಬಿಟ್ಟಿದೆ. ಅಷ್ಟೇ ಅಲ್ಲದೆ ಕಾಮ, ಕ್ರೋಧ, ಲೋಭ, ಅತಿಯಾದ ಆಸೆ, ಅಷ್ಟೇ ಅಲ್ಲದೆ ವ್ಯಾಕುಲತೆ, ಎಲ್ಲ ವಿಷಯದ ಬಗ್ಗೆನೂ ಮೂಗು ತೂರಿಸುವ ಒಂದು ಸ್ವಭಾವ, ತನಗೆ ಇದರಿಂದ ಏನು ಲಾಭ ಅನ್ನುವಂಥ ಒಂದು ಸಣ್ಣತನ, ಇತ್ಯಾದಿ ವಿಷಯಗಳೆಲ್ಲವೂ ತುಂಬಿಕೊಂಡ್ಬಿಟ್ಟಿರೋದ್ರಿಂದ ಇಂತಹ ವ್ಯಕ್ತಿಗಳೇ ತಪಸ್ಸಿ ತಿಷ್ಠಂತಿ. ಇವರೆಲ್ಲರೂ ತಪಸ್ಸು ಮಾಡೋದಕ್ಕೆ ಆರಂಭ ಮಾಡಿದರೆ ತಪಸ್ಸಾರಸ್ತತೋಗತಃ, ಇನ್ನು ತಪಸ್ಸಿನಲ್ಲಿ ಯಾವ ಸಾರ ತಾನೇಪ್ಪ ಉಳಿಯುತ್ತೆ? ಆಯ್ತೆ, ತುಂಬ ಶ್ರೇಷ್ಠವಾದದ್ದೇ ಧ್ಯಾನ ಮಾರ್ಗ, ತುಂಬ ಶ್ರೇಷ್ಠವಾದದ್ದೇ ಪ್ರಾಣಾಯಾಮ, ಅತ್ಯದ್ಭುತವಾದದ್ದು ಯೋಗಾಸನ, ತುಂಬ ಮಹತ್ತರವಾದಂತಹ ಒಂದು ಲಾಭವನ್ನು ಕೊಡುವಂಥದ್ದೇ. ಆದರೆ ಅಧಿಕಾರ ಅನಧಿಕಾರವನ್ನು ಪರೀಕ್ಷಿಸದೆ, ಯೋಗ್ಯತೆ ಅಯೋಗ್ಯತೆಯನ್ನು ನೋಡದೆ, ಸಾಮರ್ಥ್ಯ ಅಸಾಮರ್ಥ್ಯಗಳನ್ನು ಲೆಕ್ಕ ಹಾಕದೆ, ಕೊಂಡ್ಕೊಂಡವ್ರಿಗೆ, ಕೇಳದವ್ರಿಗೆ ಹೇಗೆ ಬೇಕು ಹಾಗೆ ಎಲ್ಲರಿಗೂ ಎಲ್ಲವನ್ನೂ ಕೊಟ್ಟು ಅಂತಹ ಅದ್ಭುತವಾದಂತಹ ತಪೋಮಾರ್ಗವೇನಿತ್ತೋ ಅದೂ ಕೂಡ ಸಾರವನ್ನು ಕಳ್ಕೊಂಡ್ಬಿಟ್ಟಿದೆ. ಅಯೋಗ್ಯರ ಕೈಗೆ ವಿದ್ಯೆ ಹೋಯಿತು ಅಂದರೆ ವಿದ್ಯೆಯ ಸಾರ ಹೊರಟು ಹೋಗುತ್ತೆ. ಯೋಗ ಮಾರ್ಗವೋ ಇಂತಹ ಅಯೋಗ್ಯರ ಕೈಗೆ ಸಿಕ್ಕಿಬಿಟ್ರೆ ಆ ಯೋಗ ಮಾರ್ಗದ ಸಾರ ಹೋಗುತ್ತೆ. ಅಯೋಗ್ಯರಂತೂ ಉದ್ಧಾರವಾಗೋಲ್ಲ, ಅದು ಮತ್ತೊಂದು ವಿಷಯ. ಯೋಗ ಮಾರ್ಗದ ಸಾರವೂ ಹೊರಟು ಹೋಗ್ಬಿಡುತ್ತೆ. ಇದೇ ರೀತಿಯಾಗಿ ತಪಸ್ಸು ಕೂಡ ತನ್ನ ಸಾರವನ್ನು ಕಳ್ಕೊಂಡ್ಬಿಟ್ಟಿದೆ. ಇಂದ್ರಿಯ ಜಯ ಇಲ್ಲ, ಮನಸ್ಸಿನ ಮೇಲೆ ನಿಗ್ರಹ ಇಲ್ಲ, ಇದರ ಮೇಲಾಗಿ ಅತಿಯಾದ ಆಸೆ, ದರ್ಪ, ಪಾಖಂಡ ಬುದ್ಧಿ ಇದೆಲ್ಲ ಇರೋದರಿಂದ ಇಷ್ಟರ ಮೇಲಾಗಿ ಮತ್ತೊಬ್ಬರನ್ನ ಗೆಲ್ಲಬೇಕು ಅನ್ನುವಂಥ ದುರಾಸೆ. ಅಷ್ಟೇ ಅಲ್ಲದೆ ಶಾಸ್ತ್ರಾನಭ್ಯಸನಾಚೈವ, ಶಾಸ್ತ್ರಾಧ್ಯಯನವಿಲ್ಲ ಕಲಿಯುಗದಲ್ಲಿ. ಶಾಸ್ತ್ರದ ಆಳಗಲಗಳನ್ನು ತಿಳ್ಕೊಳ್ಬೇಕು ಎನ್ನುವಂಥ ಮನಸ್ಸೇ ಹೊರಟೋಗ್ಬಿಟ್ಟಿದೆ. ಇಂಥ ಸಂದರ್ಭ ಇರುವಾಗ ಎಲ್ಲಿಂದ ಧ್ಯಾನ ಯೋಗದ ಫಲ ಬರೋಕ್ಕೆ ಸಾಧ್ಯ? ಅದಕ್ಕೋಸ್ಕರ ನಾರದರು ಹೇಳ್ತಾರೆ, ಧ್ಯಾನ ಯೋಗ ಫಲಂ ಗತಂ. ಅದ್ಭುತವಾದಂತಹ ಧ್ಯಾನ ಮಾರ್ಗವೇ ಇರಬಹುದು, ಯೋಗವೇ ಇರಬಹುದು, ಆ ಧ್ಯಾನ ಯೋಗವೇ ಇರಬಹುದು. ಆದರೂ ಶಾಸ್ತ್ರದ ಅಧ್ಯಯನವಿಲ್ಲದಿದ್ದರೆ, ಮನಸ್ಸಿನ ಮೇಲೆ ಹತೋಟಿ ಇಲ್ಲದಿದ್ದರೆ, ಲೋಭ ನಿಯಂತ್ರಣವಾಗದೆ ಹೋದರೆ, ದರ್ಪ ಕೆಳಗಿಳಿದೇ ಹೋದರೆ, ಪಾಖಂಡ ಬುದ್ಧಿ ನಾಶವಾಗದೆ ಹೋದರೆ ಎಂತಹ ಅದ್ಭುತವಾದಂತಹ ಧ್ಯಾನ ಮಾರ್ಗವಾದ್ರೇನೋ, ಆ ಧ್ಯಾನ ಯೋಗವಾದ್ರೇನೋ, ಆ ಧ್ಯಾನ ಯೋಗದ ಫಲವೂ ಕೂಡ ಹೊರಟು ಹೋಗ್ಬಿಡುತ್ತೆ ಕಲಿಯುಗದಲ್ಲಿ ಎಂಬುದಾಗಿ. ಎಂತಹ ದುರವಸ್ಥೆ ಕಲಿಯುಗ ಅನ್ನೋದನ್ನು ನಾರದರು ಜ್ಞಾಪಿಸ್ತಾರೆ. ಭಕ್ತಿಯ ಪ್ರಶ್ನೆ ಏನಾಗಿರುತ್ತಪ್ಪ ಅಂತ ಕೇಳಿದ್ರೆ, ಇಂತಹ ಅದ್ಭುತವಾದಂತಹ ಸಾಧನ ಮಾರ್ಗಗಳೆಲ್ಲ ಲೋಕದಲ್ಲಿ ಇದ್ದರೂ ಕೂಡ ಹೇಗೆ
ತಮ್ಮ ತಮ್ಮ ಸಾರಗಳನ್ನು ಕಳ್ಕೊಂಡ್ಬಿಟ್ವು ಅಂತ ಕೇಳಿದ್ರೆ, ಅಯೋಗ್ಯರ ಕೈಗೆ ಈ ವಿಷಯಗಳು ತಲುಪಿದ್ರೆ ಪದಾರ್ಥಗಳು ತಮ್ಮ ತಮ್ಮ ಸಾರವನ್ನು ಕಳ್ಕೊಂಡ್ಬಿಡುತ್ತವೆ ಅಂತ. ಈ ವಿಷಯ ಲೋಕದಲ್ಲಿ ಇಂದು ಕಣ್ಮರೆಯಾಗಿ ಹೊರಟುಬಿಟ್ಟಿದೆ. ಈ ವಿಚಾರವನ್ನು ಕೇಳಿದ್ರೆ ಇದು ಯಾವುದೋ ಕಟ್ಟು ಕಥೆ ಅಂತ ಅನ್ನಿಸ್ಬೇಕು, ಆ ರೀತಿಯಾಗಿ ಸಂದರ್ಭ ಬಂದು ಹೋಗಿದೆ. ಆದರೆ ವಸ್ತುಸ್ಥಿತಿ ಎಂತಹದೇ ಅದ್ಭುತವಾದಂತಹ ವಿಷಯವೇ ಆದರೂ ಒಂದು ವೇಳೆ ಅಯೋಗ್ಯರ ಕೈಗೆ ಸಿಕ್ಬಿಟ್ರೆ ಅಯೋಗ್ಯರು ಉದ್ಧಾರ ಆಗೋದಂತೂ ಖಂಡಿತ ಇಲ್ಲ, ಅದರ ಜೊತೆಯಲ್ಲೇ ಆ ಪದಾರ್ಥವೂ ಕೂಡ ತನ್ನ ಸಾರವನ್ನು ಕಳ್ಕೊಂಡ್ಬಿಡುತ್ತೆ ಎಂಬುದಾಗಿ ನಾರದ ಮಹರ್ಷಿಗಳೇ ಈ ವಿಷಯವನ್ನು ಹೇಳ್ತಾರೆ. ಇನ್ನು ಮುಂದಕ್ಕೆ ಇನ್ನೂ ಏನೇನು ವಿಚಾರಗಳು ಸಾರವನ್ನು ಕಳ್ಕೊಂಡಿದೆ, ಅದರ ಉದ್ಧಾರ ಹೇಗೆ ಇತ್ಯಾದಿ ಉಪಾಯಗಳನ್ನು ಮುಂದಕ್ಕೆ ನಾರದರು ತಿಳಿಸ್ಕೊಡ್ತಾರೆ. ಆ ಕಥಾಭಾಗವನ್ನು ನಾಳೆಯ ದಿವಸ ಅನುಸಂಧಾನ ಮಾಡೋಣ. ಧನ್ಯವಾದಗಳು.